ಪುನರುತ್ಥಾನನಾದ ನಂತರ 5 ಜನರಿಗೆ ಕಾಣಿಸಿಕೊಂಡ್ರು. ಆ 5 ಜನ ಯಾರು? ಮೊದಲನೇವನು, ಅಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ಮೊದಲನೇವನು ಯಾರಪ್ಪ ಅಂದ್ರೆ ಕೇಫಾ. ಅಲ್ಲೇ ವಾಕ್ಯದಲ್ಲಿ ಇದೆಯಲ್ಲ, ಯಾರು ಮೊದಲನೇವನು? ಕೇಫಾ. ಕೇಫಾ ಅಂದ್ರೆ ಯಾರು? ಪೇತ್ರರಿ. ಪೇತ್ರನಿಗೆ ಯೇಸು ಯಾಕೆ ಕಾಣಿಸಿಕೊಂಡ್ರು? ಪೇತ್ರನು ಬಹಳ ಬಲಹೀನನು, ಪೇತ್ರನು ನಮ್ಮಂಥವನು, ಪೇತ್ರನು ದುಡುಕು ಸ್ವಭಾವದವನು, ಹಿಂದೆ ಮುಂದೆ ಯೋಚನೆ ಮಾಡ್ದಂಗೆ ಮಾತಾಡವನು ಪೇತ್ರ, ಸುಳ್ಳುಗಾರ ಪೇತ್ರ. ನಿಮಗೋಸ್ಕರ ನಾನು ಪ್ರಾಣನೇ ಕೊಡ್ತೀನಿ ಸ್ವಾಮಿ, ನಿನ್ನನ್ನು ಹಿಂಬಾಲಿಸ್ತೀನಿ ಸ್ವಾಮಿ, ನೀನಂದ್ರೆ ನನಗೆ ಬಹಳ ಇಷ್ಟ ಸ್ವಾಮಿ, ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗನ್ ಸ್ವಾಮಿ ಅಂತ ಏನೆಲ್ಲ ಡೈಲಾಗ್ ಹೇಳಿದ್ನಲ್ಲ, ಅದಕ್ಕೆ ಯೇಸು ಸ್ವಾಮಿ ಏನು ಹೇಳಿದ್ರಂದ್ರೆ, ನೀನು ಇವತ್ತು 3 ಸಾರಿ ಸುಳ್ಳು ಹೇಳ್ತೀಯ. ಸುಳ್ಳುಗಾರ, ಬಲಹೀನನಾದ ಮನುಷ್ಯ ಅಂತ ಪೇತ್ರನಿಗೆ ಯೇಸು ಸ್ವಾಮಿ ಯಾಕೆ ಕಾಣಿಸಿಕೊಂಡ್ರು? ಅವನಿಗೆ ಕಾಣಿಸಿಕೊಳ್ಳುವಂತ ಅವಶ್ಯಕತೆ ಏನಿದೆ ಇಂಥವನಿಗೆ? ನಾನು ನಿಮಗೆ ಹೇಳ್ತೀನಿ ಕೇಳ್ರಿ, ನಮಗೆ ಸ್ವಲ್ಪ ವಿರುದ್ಧವಾಗಿ ಜೀವಿಸಿದವರನ್ನ ನೋಡ್ಲಿಕ್ಕೂ ಮಾತಾಡ್ಲಿಕ್ಕೂ ಮನುಷ್ಯ ಸ್ವಭಾವದವರಾಗಿರುವ ನಾವು ಇಷ್ಟಪಡೋದಿಲ್ಲ. ಅಂಥದ್ದು ಪೇತ್ರನು ಯೇಸು ಸ್ವಾಮಿಯ ಶಿಲುಬೆಯನ್ನು ನೋಡ್ಲಿಕ್ಕೆ ಇಷ್ಟಪಡಲಿಲ್ಲ, ಮರಣವನ್ನು ನೋಡ್ಲಿಕ್ಕೆ ಇಷ್ಟಪಡಲಿಲ್ಲ, ಆತನ ಸಮಾಧಿಯ ಸಂಸ್ಕಾರವನ್ನು ನೋಡ್ಲಿಕ್ಕೆ ಇಷ್ಟಪಡಲಿಲ್ಲ. ಯೇಸು ಪುನರುತ್ಥಾನನಾಗಿದ್ದಾನೆ ಅನ್ನುವ ವಿಷಯ ಗೊತ್ತಾದ ಮೇಲೂ ಕೂಡ ಸಮಾಧಿ ಒಳಗೂ ಹೋಗಲಿಲ್ಲ. ಅವನು ಓಡಿ ಬಂದು ಸಮಾಧಿ ಬಾಗಿಲಲ್ಲಿ ಹಿಂಗೆ ನೋಡಿ ಓಡೋದಾರಿ. ಶಿಲುಬೆಯ ಮರಣ ಇಷ್ಟ ಇಲ್ಲ, ಶಿಲುಬೆ ಹತ್ರ ಬರ್ಲಿಕ್ಕೂ ಇಷ್ಟ ಇಲ್ಲ, ಯೇಸುವಿನ ಸಮಾಧಿ ಹತ್ರ ಬರಲಿಲ್ಲ. ಇಂಥ ಪೇತ್ರನಿಗೆ ಯೇಸು ಸ್ವಾಮಿ ಯಾಕೆ ಕಾಣಿಸಿಕೊಂಡ್ರಂಗಾದ್ರೆ? ಕಾಣಿಸಿಕೊಳ್ಳುವ ಅವಶ್ಯಕತೆ ಏನಿದೆ? ಹಾಗಿದ್ರೆ ದೇವ್ರ ಮಕ್ಕಳೇ, ಆ ಥರದ ಲೆಕ್ಕಾಚಾರಕ್ಕೆ ಹೋದ್ರೆ ಇಲ್ಲಿರುವಂಥ ನಾವು ಯಾರು ಕೂಡ ಯೇಸುವಿನ ಪುನರುತ್ಥಾನದ ಆಶೀರ್ವಾದವನ್ನ ಹೊಂದಲಿಕ್ಕೆ ನಾವು ಯೋಗ್ಯರೇ ಅಲ್ಲ. ಯೇಸು ಸ್ವಾಮಿ ಬಹಳ ಪ್ರೀತಿ ಮಾಡ್ತಾನಾದ ಕಾರಣ ಪೇತ್ರನಿಗೆ ಯೇಸು ಸ್ವಾಮಿ ಕಾಣಿಸಿಕೊಂಡ್ರು. ನೀನ್ ಬಲಹೀನನೇ ಆಗಿರು, ನಿನ್ನ ಬಲಹೀನತೆಯ ಮಧ್ಯದಲ್ಲಿ ಯೇಸು ಸ್ವಾಮಿ ನಿನ್ನನ್ನು ಪ್ರೀತಿ ಮಾಡ್ತಾನೆ ಅನ್ನೋದು ಮರೆತು ಹೋಗ್ಬೇಡ. ನಿನಗಾಗಿ ಯೇಸು ನಿನಗೆ ಬೇಕಾದ ಪುನರುತ್ಥಾನದ ಆ ಶಕ್ತಿಯನ್ನು ಅನುಗ್ರಹ ಮಾಡಲಿಕ್ಕೆ ದೇವರು ಇಷ್ಟವುಳ್ಳವನಾಗಿದ್ದಾನ್ರಿ. ಏನ್ ಪುನರುತ್ಥಾನದ ಶಕ್ತಿ? ಆ ಶಕ್ತಿ ಹೆಂಗಿರುತ್ತೆ? ಯಾಕೆ ಬೇಕು ನಮಗೆ ಆ ಪುನರುತ್ಥಾನದ ಶಕ್ತಿ ಅಂತ ಅರ್ಥ ಆಗುತ್ತೆ. ನನ್ನನ್ನು ಗಮನಿಸ್ರಿ. ಬದುಕ್ತಾ ಸಾಯೋದು ಒಳ್ಳೇದ, ಸಾಯದೇ ಒಳ್ಳೇದ? ಸಾಯದೇ ಒಳ್ಳೇದು. ಬದುಕ್ತಾ ಸಾಯೋದು ಒಳ್ಳೇದಲ್ಲ. ಎಷ್ಟೊಂದು ಜನರು ಬದುಕಿದ್ದಾರೆ, ಆದರೆ ಯಾಕಪ್ಪ ಈ ಜೀವನ ಅಂತಿದ್ದಾರೆ. ನೀವು ನನ್ನನ್ನು ಕೇಳೋದಾದ್ರೆ, ಹೋದವರೇ ಧನ್ಯರು, ಇದ್ದವರು ಯಾಕೆ ಧನ್ಯರಲ್ಲ? ಇನ್ನು ಬಹಳ ಅನುಭವಿಸ್ಬೇಕು ನಾವು. ಸಾಯದು ಬೇಕು, ಇದು ಬೇಡ. ಆ ತರದ ಪರಿಸ್ಥಿತಿಗಳನ್ನ ಹಾದು ಹೋದವನಿಗೆ ದೇವರು ಒಂದು ಉಜ್ಜೀವನವನ್ನು ಅನುಗ್ರಹ ಮಾಡ್ತಾರೆ, ನೋಡಿದ್ದೀರಾ? ಅದು ಪುನರುತ್ಥಾನದ ಶಕ್ತಿ. ಸಾಯುವ ಸ್ಥಿತಿಯನ್ನ ಅನುಭವಿಸುವ ನಮಗೆ, ಇಲ್ಲಪ್ಪ ನಾನು ಸಾಯಬಾರ್ದು, ನಾನು ಇನ್ನೂ ಬದುಕಬೇಕು, ದೇವರಿಗಾಗಿ ಜೀವಿಸಬೇಕು, ನನ್ನ ಜೀವನವನ್ನು ದೇವರು ಉತ್ತಮ ಪಡಿಸ್ಬೇಕಂತ ದೇವರ ಹತ್ರ ನಾವು ಎದುರು ನೋಡ್ತೀವಲ್ಲ, ಅದೇ ಪುನರುತ್ಥಾನದ ಶಕ್ತಿ. ಇಲ್ಲಿರುವಂತ ನಮ್ಮೆಲ್ಲರ ಜೀವನ ಕೂಡ ಹಂಗೆ ಇತ್ತು. ನಮ್ಮೆಲ್ಲರ ಜೀವನ ರೀ, ಯಾಕೆ ಬದುಕು ಅಂತಿತ್ತು, ಮರಣವೇ ಸಾಕು ಅಂತಿತ್ತು. ಆದರೆ ಮರಣದ ಅಂಚಿನಲ್ಲಿದ್ದ ನಿನ್ನನ್ನು ಯೇಸು ಸ್ವಾಮಿ ಹಿಡಿದು ಆತನು ನಿತ್ಯ ಜೀವ ಕೇಳದ್ನಲ್ಲ, ಅದುವೇ ಪುನರುತ್ಥಾನದ ಶಕ್ತಿ. ಹಲ್ಲೆಲೂಯ. ಸಾಯಬೇಕಾಗಿದ್ದ ನಮಗೆ ಬದುಕನ್ನು ಅನುಗ್ರಹ ಮಾಡಿದಿರಲ್ಲ, ಅದು. ಆ ತರದ ಪುನರುತ್ಥಾನದ ಶಕ್ತಿಯನ್ನ ಪೇತ್ರನಿಗೆ ದೇವರು ಕೊಟ್ಟರು. ಯೇಸು ಸ್ವಾಮಿ ಪುನರುತ್ಥಾನ ಆದ್ಮೇಲೆ ಪೇತ್ರನಿಗೆ ಕಾಣಿಸಿಕೊಂಡ್ರು, ಎಲ್ಲಾ ಶಿಷ್ಯರಿಗೆ ಕಾಣಿಸಿಕೊಂಡ್ರು, ಎಲ್ಲವನ್ನೂ ನೋಡ್ದ. ಮತ್ತೆ ಏನಂದ ಗೊತ್ತಾ? ನೋಡ್ರಪ್ಪ, ನಾನು ಮೀನು ಹಿಡಿಯಕ್ಕೆ ಹೋಗ್ತಾ ಇದ್ದೀನಿ ನೋಡಪ್ಪ, ಯಾರು ಬರ್ತಿರೋ ಮೀನು ಹಿಡಿಯಕ್ಕೆ ಬರ್ಬೋದು ಅಂದ. ಅಲ್ಲ ಪೇತ್ರ, ಮೀನು ಹಿಡಿಯಕ್ಕ ನಾನು ನಿನಗೆ ಕಾಣಿಸ್ಕೊಂಡಿದ್ದು ಮನುಷ್ಯರನ್ನ ಹಿಡಿಲಿಕ್ಕೆ. ಮೀನು ಹಿಡಿಯುವ ಬೆಸ್ತನಲ್ಲ ನೀನಿನ್ನ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿನ್ನನ್ನು ಮಾಡ್ತೀನಿ ಬಾ ಅಂತ ಕರೆದು ಅವನನ್ನು ಪ್ರತ್ಯೇಕ ಮಾಡಿ, ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ದೇವರಾತ್ಮನು ಆ 120 ಜನರ ಮೇಲೆ ಇಳಿದು ಬರುವಾಗ ಪೇತ್ರನ ಎದ್ದು ನಿಂತು ಅದ್ಭುತವಾದ ಪ್ರಸಂಗ ಮಾಡ್ತಾನೆ. 3,000 ಜನ ರಕ್ಷಣೆ ಹೊಂದಿದ್ರು. ಮಾರ್ಕೆಟಲ್ಲಿ ನಾನು ಕಳೆದ ಸಾರಿ ಹೇಳಿದ್ದೆ, ಮಾರ್ಕೆಟಲ್ಲಿ ಒಬ್ಬ ಹುಟ್ಟು ಕುಂಟನನ್ನ ಜೊತೆಯಲ್ಲಿ ನಿಲ್ಲಿಸ್ಕೊಂಡು ಅಲ್ಲಿ ಪ್ರಸಂಗ ಮಾಡ್ತಾನೆ. 5,000 ಜನ ರಕ್ಷಣೆ ಹೊಂತಾರೆ. ದಿನೇ 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 ಸಭೆಯ ಮಂಡಳಿಗೆ ಜನರು ಬಂದು ಸೇರಿಕೊಳ್ಳುತ್ತಿದ್ದರು ಅಂತ ದೇವರ ವಾಕ್ಯ ಹೇಳುತ್ತೆ. ಒಬ್ಬ ಪೇತ್ರನನ್ನ ಬದಲಾಯಿಸಬೇಕಂದ್ರೆ ಮಧ್ಯದಲ್ಲಿ ಅವನಿಗೆ ಆ ಪುನರುತ್ಥಾನದ ಶಕ್ತಿ ಬೇಕು.
ಅವನು ಅಯೋಗ್ಯನಾಗಿದ್ರು ಕೂಡ, ಬಲಹೀನನಾಗಿದ್ರು ಕೂಡ, ಯೇಸು ಅವನಿಗೆ ಆ ಪುನರುತ್ಥಾನದ ಶಕ್ತಿಯನ್ನು ಯೇಸು ಅವನಿಗೆ ಅನುಗ್ರಹ ಮಾಡಿದರು. ಇನ್ನೇನು ಬದುಕು, ಇನ್ನೇನು ಜೀವನ, ಯಾಕೆ ಈ ಬದುಕು ಅನ್ನುವ ಪರಿಸ್ಥಿತಿಯಲ್ಲಿರುವ ಪ್ರತಿ ಮನುಷ್ಯನಿಗೆ ಯೇಸುವಿನ ಪುನರುತ್ಥಾನದ ಶಕ್ತಿ ಜೀವಿಸುವಂತ ಒಂದು ಆಸೆಯನ್ನ ಅನುಗ್ರಹ ಮಾಡುತ್ತೆ. ಕೇಫರಿ. ಆಮೇಲೆ ಇನ್ನೊಬ್ಬನ ಯಾರು? ಅಲ್ಲೇ ದೇವರ ವಾಕ್ಯ ಹೇಳುತ್ತೆ, ಯಾಕೋಬ. ಯಾರು ಇವನು ಯಾಕೋಬ? ಯೇಸುವಿನ ತಮ್ಮ ಯಾಕೋಬ. ಆ ಯೇಸುವಿನ ತಮ್ಮ ಯಾಕೋಬ ಅಲ್ರಿ, ಅದಕ್ಕೆ ಯೇಸು ಸ್ವಾಮಿ ಕಾಣಿಸ್ಕೊಂಡಿದ್ದಾರೆ ಬಿಡ್ರಿ, ತಮ್ಮ ಅಲ್ಲ ಅದಕ್ಕೆ ಕಾಣಿಸ್ಕೊಂಡಿದ್ದಾರೆ. ಹಂಗಲ್ಲರಿ. ಯೇಸು ಯೇಸು ಸ್ವಾಮಿಗೆ ಯಾರು ತಮ್ಮ, ಯಾರು ಅಣ್ಣ? ಯಾರು ದೇವರ ವಾಕ್ಯವನ್ನ ಗಮನಿಸಿ ನಡೀತಾರೋ ಅವರೇ ಯೇಸು ಸ್ವಾಮಿಗೆ ಅಣ್ಣ, ತಮ್ಮ, ಸಹೋದರ, ಸಹೋದರಿ ಆಗಬೇಕು ಅಂತ ಹೇಳಿದರು. ಅಂದ್ರೆ ಏನದರ ಅರ್ಥ? ತಮ್ಮ ಅಲ್ಲ, ಅದಕ್ಕೆ ಪ್ರತ್ಯಕ್ಷ ಆಗಲಿಲ್ಲ. ನನ್ನನ್ನು ಕೇಳಿಸ್ಕೊಳ್ರಿ, ಯಾಕೋಬ ಯೇಸುವನ್ನ ಬಹಳ ವಿರೋಧ ಮಾಡಿದ ಮನುಷ್ಯ. ಮನೆಯಲ್ಲಿ ಯೇಸು ಸ್ವಾಮಿನ ಬಹಳ ಕೇವಲವಾಗಿ ಕಂಡ ಮನುಷ್ಯ ಅವನು. ಯೇಸು ಸ್ವಾಮಿಗೆ ಯಾಕೋಬ ಮರ್ಯಾದೆ ಕೊಟ್ಟಿಲ್ಲ. ನಮ್ಮ ಅಣ್ಣ ಅಲ್ಲ, ನಮ್ಮ ಅಣ್ಣ ಅಲ್ಲ ಅಂತ ಮರ್ಯಾದೆಯನ್ನು ಕೊಟ್ಟಿಲ್ಲ. ಯೇಸು ಸ್ವಾಮಿನ ಹುಚ್ಚುನ್ ತರ ನೋಡಿದವನವನು. ಅಲ್ಲಿ ಜಾತ್ರೆ ಐತಲ್ಲ, ನಿನಗೆ ಫೇಮಸ್ ಆಗ್ಲಿಕ್ಕೆ ಇಷ್ಟ ಅಲ್ಲ, ಹೋಗಲ್ಲಿ ಫೇಮಸ್ ಆಗು. ವ್ಯಂಗ್ಯವಾಗಿ ಮಾತಾಡಿದ ಮನುಷ್ಯ. ಹುಚ್ಚುನ್ ತರ ನೋಡಿದ ಯೇಸು ಸ್ವಾಮಿನ. ಒಬ್ಬ ಜವಾಬ್ದಾರಿ ಇಲ್ಲದವನ ತರ ನೋಡಿದ ಯೇಸು ಸ್ವಾಮಿನ ಯಾಕೋಬ. ಅವನಿಗೆ ಯಾಕೆ ಕಾಣಿಸಿಕೊಂಡ್ರು? ಅವನಿಗೆ ಯೇಸು ಸ್ವಾಮಿ ಕಾಣಿಸಿಕೊಂಡ ನಂತರ ಅವನ ಚರಿತ್ರೆಯಲ್ಲಿ ದೇವರ ವಾಕ್ಯ ಹೇಳುತ್ತೆ, ಅವನ ಯಹೂದ್ಯರ ಮಧ್ಯದಲ್ಲಿ, ಶಿಷ್ಯರ ಮಧ್ಯದಲ್ಲಿ ಅವನೊಬ್ಬ ದೊಡ್ಡ ನಾಯಕನಾಗಿ ಬೆಳೀತಾನೆ. ಯೇಸು ಸ್ವಾಮಿನ ಅಲ್ಲಗಳದ ಮನುಷ್ಯ, ಯೇಸು ಸ್ವಾಮಿನ ಅವಮಾನ ಮಾಡಿದ ಮನುಷ್ಯನನ್ನ ಅವನು ಹೆಂಗೆ ಅವನ ಅಷ್ಟು ದೊಡ್ಡ ಲೀಡರ್ ಆದ? ಅದೇ ನಾನು ಹೇಳ್ತಿದ್ದೀನಿ ರೀ, ಪುನರುತ್ಥಾನದ ಶಕ್ತಿ ನಿನ್ನನ್ನು ದೊಡ್ಡ ನಾಯಕನನ್ನಾಗಿ ಬೆಳೆಸುತ್ತೆ. ಪುನರುತ್ಥಾನದ ಶಕ್ತಿ ಪೇತ್ರನ ಜೀವಿತವನ್ನು ಬದಲಾಯಿಸಿತು. ಪುನರುತ್ಥಾನದ ಶಕ್ತಿ ಯಾಕೋಬನನ್ನ ಒಬ್ಬ ದೊಡ್ಡ ನಾಯಕನನ್ನಾಗಿ ಬೆಳೆಸ್ತು. ತೋಮರಿ, ಯೇಸುವಿನ 12 ಜನ ಶಿಷ್ಯರಲ್ಲಿ ಅವನು ಒಬ್ಬ. ಯೇಸು ಸ್ವಾಮಿ ಗಾಯಗಳಾಗಿದ್ರೆ ಅದನ್ನು ಮುಟ್ಟಿ ನೋಡಿದ್ರೆ ನಾನು ನಂಬ್ತೀನಿ ಅಂದ. ನಾನು ನಿಮಗೊಂದು ಮಾತು ಹೇಳಲ್ಲ, ನೋಡಿ ನಂಬುವವನಿಗಿಂತ, ಅದು ಯೇಸು ಸ್ವಾಮಿನೇ ಹೇಳಿದ ಮಾತು, ನೋಡಿ ನಂಬುವವನಿಗಿಂತ ನೋಡದೇ ನಂಬುವವನು ಧನ್ಯನು. ನೋಡಿದ್ರೆ ಅದು ನಂಬಿಕೆ ಅಲ್ಲ, ನೋಡದೇ ಇರುವುದನ್ನ, ಇಲ್ಲದೆ ಇರುವುದನ್ನ ಇದೆ ಅಂತ ನಂಬೋದೇ ನಂಬಿಕೆ. ನಿನ್ನ ಅನುಮಾನವನ್ನ ನೀಗಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಪುನರುತ್ಥಾನದ ಶಕ್ತಿಯನ್ನು ನಮಗೆ ಅನುಗ್ರಹ ಮಾಡ್ತಾನೆ. ನಾವು ನೋಡಕ್ಕಿಲ್ಲಿ ಕೂತಿದೀವ್ರಿ, ಆದರೆ ನೂರಾರು ಅನುಮಾನಗಳಿದೆ ನಮ್ಮೊಳಗೆ, ನೂರಾರು ಸಂದೇಹಗಳಿದೆ ನಮ್ಮೊಳಗೆ. ಆದರೆ ನಾನು ನಿಮಗೆ ಸವಾಲು ಮಾಡಿ ಹೇಳ್ತೀನಿ, ನಿನ್ನೊಳಗೆ ಎಂಥ ಸಂದೇಹಗಳಿದ್ರು ಆತನ ಪುನರುತ್ಥಾನದ ಶಕ್ತಿ ನಿನ್ನ ಎಲ್ಲ ಸಂದೇಹಗಳನ್ನ, ನಿನ್ನ ಎಲ್ಲ ಅನುಮಾನಗಳನ್ನ ನೀಗಿಸ್ಲಿಕ್ಕೆ ಆತನ ಶಕ್ತಿಗೆ ಬಲ ಇದೆ ರೀ. ಹಲ್ಲೆಲೂಯಾ. ಅದಕ್ಕೆ ನಾನು ಏನ್ ಹೇಳಕ್ ಹೋಗ್ತೀನಿ ಅಂದ್ರೆ, ಆ ಪುನರುತ್ಥಾನದ ಶಕ್ತಿಯ ರುಚಿ ನೋಡು. ಕೆಲವು ಸಂಗತಿಗಳಿರುತ್ತೆ, ಓದ್ಬೇಕು, ಅರ್ಥ ಆಗತ್ತೆ. ಕೆಲವು ಸಂಗತಿಗಳು ಹಾಡ್ಬೇಕು, ಹಂಗಿದ್ರೆ ಚಂದ ಅನ್ಸುತ್ತೆ. ಆದರೆ ಪುನರುತ್ಥಾನ ಓದೋದಲ್ಲ, ಪುನರುತ್ಥಾನ ಹಾಡುವಂಥದ್ದಲ್ಲ, ಪುನರುತ್ಥಾನ ಪ್ರಸಂಗಿಸುವಂಥದ್ದಲ್ಲ, ಪುನರುತ್ಥಾನವು ಅನುಭವಿಸುವಂಥದ್ದು. ಸತ್ತ ಅನುಭವದಲ್ಲಿದ್ದ ನಾವು ಜೀವಿತರಾಗಿ ಎದ್ದೇಳುವಂತ ಅನುಭವ, ಕುಗ್ಗಿ ಹೋದಂತ ನಾವು ಎದ್ದು ನಿಲ್ಲುವಂತ ಅನುಭವ ಅದು. ಇವತ್ತು ನಾನು ಹೇಳ, ಯಾರಿಗಾದರೂ ನಿಮಗೆ ಅದರ ಅನುಭವ ನನಗೆ ಗೊತ್ತಿಲ್ಲ, ಪುನರುತ್ಥಾನದ ಶಕ್ತಿ ನನಗೆ ಗೊತ್ತಿಲ್ಲ, ಆ ಉಜ್ಜೀವಿಸುವ ಶಕ್ತಿ ನನಗೆ ಗೊತ್ತಿಲ್ಲ, ಇನ್ನೂ ಸೋತು ಹೋದ ಅನುಭವದಲ್ಲೇ ಜೀವಿಸ್ತಾ ಇದ್ದೀನಿ, ಇನ್ನೂ ಕುಗ್ಗಿ ಹೋದ ಅನುಭವದಲ್ಲಿ ಜೀವಿಸ್ತಾ ಇದ್ದೀನಿ ಅನ್ನೋದಾದರೆ, ಇವತ್ತು ನಿನಗೆ ಆ ಪುನರುತ್ಥಾನದ ಶಕ್ತಿ ಆ ತಂದೆಯಾದ ದೇವರು ಅನುಗ್ರಹ ಮಾಡಲಿ. ನಿನ್ನೊಳಗೊಂದು ಹೊಸ ವಿಶ್ವಾಸವನ್ನ ದೇವರು ಉಂಟು ಮಾಡಲಿ, ಹೊಸ ಬಲವನ್ನ ದೇವರು ಉಂಟು ಮಾಡಲಿ. ನಿನ್ನಲ್ಲಿ ಪುನರುತ್ಥಾನದ ಶಕ್ತಿ ಇದ್ರೆ ಎಲ್ಲ ಸ್ವಸ್ಥತೆಯನ್ನು ಕೊಡ್ಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನ್ರಿ. ನಿಮ್ಮ ಮಕ್ಕಳಿಗೆ ಏನಾದರೂ ಆಯ್ತಂದ್ರೆ ನಾನು ಹೇಳ್ತೀನಿ ರೀ, ಕಣ್ಣೀರಿಟ್ಟು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ರಿ, ದೇವರು ನಿಮ್ಮ ಮಕ್ಕಳಿಗೆ ಸ್ವಸ್ಥತೆ ಕೊಡ್ತಾರೆ. ಎಲ್ಲ ಗಾಳಿಯ ಶಕ್ತಿಗಳನ್ನ, ಬಿಸಿಲಿನ ಶಕ್ತಿಗಳನ್ನ, ಎಲ್ಲ ದುರಾತ್ಮನ ಅಂಧಕಾರದ ಶಕ್ತಿಗಳನ್ನ, ಸತ್ತು ಬಿದ್ದವರ ಶಕ್ತಿಗಳನ್ನ ಮುರಿಲಿಕ್ಕೆ ನನ್ನ ದೇವರೇ ಮಾತ್ರ ಶಕ್ತನ್ರಿ. 91ನೇ ಕೀರ್ತನೆ ಎಷ್ಟು ಚಂದ ಹೇಳುತ್ತೆ, ನಿನ್ನ ಎಡಗಡೆಯಲ್ಲಿ 1000 ಜನ, ನಿನ್ನ ಬಲಗಡೆಯಲ್ಲಿ 10,000 ಜನ ಸತ್ತು ಬಿದ್ದರೂ ನಿನಗೇನೋ ತಟ್ಟುವುದಿಲ್ಲ.
ಕೆಲವರು ವಿಶ್ವಾಸ ಬಹಳ ದೊಡ್ಡದು ರೀ. ದೇವರಿಗೆ ಮಹಿಮೆ ಹೇಳ್ತೀನಿ. ಕೆಲವರು ವಿಶ್ವಾಸ ಬಹಳ ದೊಡ್ಡದು. ಏನಾದರೂ ಆಗಲಿ ಕುಟುಂಬದಲ್ಲಿ, ಏನಾದರೂ ಸಮಸ್ಯೆಗಳು ಬರಲಿ, ಮರಣದ ಹಾಸಿಗೆಯಲ್ಲಿರಲಿ, ಅವರು ಪ್ರಾರ್ಥನೆ ಮಾಡ್ತಾರೆ ಹೊರತು ಬೇರೆ ವ್ಯಕ್ತಿಗಳ ಮೇಲೆ, ವಸ್ತುಗಳ ಮೇಲೆ ಅವರು ಡಿಪೆಂಡ್ ಆಗೋದೇ ಇಲ್ಲ. ಅವರು ದೇವರನ್ನೇ ಪ್ರಾರ್ಥನೆ ಮಾಡ್ತಾರೆ. ಮುಂದಕ್ಕೆ ಹೋಗೋಣ. ಮೊದಲನೇ ವ್ಯಕ್ತಿ ಯಾರು ಹೇಳಿದೆ ನಾನು? ಪೇತ್ರ. ಯಾಕೆ ಅವನಿಗೆ ಕಾಣಿಸಿಕೊಂಡ್ರು? ಅವನ ಜೀವನವನ್ನು ಬದಲಾಯಿಸಲಿಕ್ಕೆ. ಎರಡನೇ ವ್ಯಕ್ತಿ ಯಾರು ಹೇಳ್ತಾ ಇದ್ದೀನಿ ನಾನು? ಯಾಕೋಬ. ಯಾಕೆ ಅವನನ್ನು ಬದಲಾಯಿಸಿದ್ರು? ದೊಡ್ಡ ನಾಯಕನಾಗಲಿಕ್ಕೆ. ಮೂರನೇ ವ್ಯಕ್ತಿ ಬಗ್ಗೆ ನಾನು ಯಾರದ್ದು ಹೇಳಿದೆ? ತೋಮ. ಯಾಕೆ ಅವನಿಗೆ ಪುನರುತ್ಥಾನದ ಶಕ್ತಿ ಕೊಟ್ಟರು? ಅವನ ಅನುಮಾನವನ್ನ ತೆಗೆದುಹಾಕ್ಲಿಕ್ಕೆ, ಅವನ ಒಳಗಿರುವ ಸಂದೇಹಗಳನ್ನು ತೆಗೆದುಹಾಕ್ಲಿಕ್ಕೆ. ನಿನ್ನೊಳಗೆ ಏನಾದರೂ ಸಂದೇಹ ಇದ್ರೆ ಇವತ್ತು ಹೇಳ್ತೀನಿ, ಎಲ್ಲ ಸಂದೇಹಗಳನ್ನು ತೆಗೆದುಹಾಕ್ಲಿಕ್ಕೆ ದೇವರು ಶಕ್ತನು. ನಿನ್ನೊಳಗಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಆತನು ಶಕ್ತನು. ನಿನ್ನ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕೊಡ್ಲಿಕ್ಕೆ ಆತನು ಶಕ್ತನು. ಆತನ ಮೇಲೆ ನಂಬಿಕೆ ಇಡು, ಸಂದೇಹ ಪಡಬೇಡ. ಇದ್ದರೂ ಸತ್ತರೂ ಕರ್ತನಿಗಾಗಿ ಅಂತ ನಿಂತ್ಕೋ. ಅಂತ ಬಲವಾದ ವಿಶ್ವಾಸ ನಿನ್ನಲ್ಲಿದ್ರೆ ದೇವರು ನಿನ್ನ ಜೀವನವನ್ನ ಹೆಂಗೆ ರೂಪಿಸ್ತಾನೆ ನಾನಿವತ್ತು ಸವಾಲು ಮಾಡಿ ಹೇಳ್ತೀನಿ ನೋಡ್ರಿ. ಬಹಳ ಅದ್ಭುತವಾಗಿ ರೂಪಿಸ್ತಾನೆ ದೇವರು. ಇನ್ನು ನಾಲ್ಕನೇ ಮನುಷ್ಯನ ಬಗ್ಗೆ ನಾನು ಹೇಳ್ತೀನಿ. ನಾಲ್ಕನೇ ವ್ಯಕ್ತಿ ಮಗ್ದಲದ ಮರಿಯಳು. ಪುನರುತ್ಥಾನದ ವಿಷಯದಲ್ಲಿ ಮೊದಲು ಸಾರಿ ಹೇಳಿದವನು ಪೇತ್ರ. ಪುರುಷರಲ್ಲಿ. ಸ್ತ್ರೀಯರಲ್ಲಿ ಮೊದಲು ಪುನರುತ್ಥಾನದ ಶುಭ ಸಮಾಚಾರವನ್ನ ಸಾರಿದಂತ ಸ್ತ್ರೀ ಮರಿಯಳು, ಮಗ್ದಲದ ಮರಿಯಳು. ದೆವ್ವ ಹಿಡಿದಂತ ಅವಳಿಗೆ ಯೇಸುಸ್ವಾಮಿ ಯಾಕೆ ಕಾಣಿಸಿಕೊಂಡ್ರು? ದೆವ್ವ ಹಿಡಿದಂತ ಅವಳಿಗೆ ಪುನರುತ್ಥಾನದ ಶಕ್ತಿ ಏನ್ ತಂದು ಕೊಡ್ತು? ಎಲ್ಲ ದೆವ್ವದ ಶಕ್ತಿಗಳಿಂದ, ಮಾಟ ಮಂತ್ರದ ಬಲಗಳಿಂದ, ಎಲ್ಲ ಕಷ್ಟ, ತೊಂದರೆ, ಆಪಾದನೆ, ಎಲ್ಲ ರೋಗ ವ್ಯಾಧಿಗಳಿಂದ ಆ ಮರಿಯಳಿಗೆ ಬಿಡುಗಡೆ ಕೊಟ್ಟ ಹಾಗೆ ಪುನರುತ್ಥಾನದ ಶಕ್ತಿ ನಿನಗೆ ಬಿಡುಗಡೆ ಕೊಡುತ್ತೆ. ಕೊನೆಯದು ನಾನು ಹೇಳಿ ನಿಲ್ಲಿಸ್ತೀನಿ. ಪೌಲರಿ. ಅಲ್ಲಿ ಮುಂದುಗಡೆ ದೇವರ ವಾಕ್ಯ ಓದ್ತಾ ಹೋದ್ರೆ ಅಲ್ಲಿದೆ, ದಿನ ಇವರೆಲ್ಲರಿಗೂ ಕಾಣಿಸಿಕೊಂಡೆ ಸ್ವಾಮಿ. ಯಾರ್ಯಾರಿಗೆ? ಕೇಫನಿಗೆ ಕಾಣಿಸಿಕೊಂಡೆ, ಯಾಕೋಬನಿಗೆ ಕಾಣಿಸಿಕೊಂಡೆ, 12 ಜನರಿಗೆ ಕಾಣಿಸಿಕೊಂಡೆ, ಆಮೇಲೆ 500 ಜನರಿಗೆ ಕಾಣಿಸಿಕೊಂಡೆ, ದಿನ ತುಂಬದೆ ಹುಟ್ಟಿದವನಂತಿರುವ ನನಗೂ ಕಾಣಿಸಿಕೊಂಡೆ. ಅವನು ಪೌಲನ್ ಬಗ್ಗೆ ಹೆಂಗೆ ಹೇಳ್ಕಂತ ನೋಡ್ರಿ, ನಾನು ಕನಿಷ್ಠನು, ನಾನು ಏನು ಅಲ್ಲದವನು, ನಿಷ್ಪ್ರಯೋಜಕನು ಅಂತ ನನಗೂ ನೀನು ಕಾಣಿಸಿಕೊಂಡೆ. ಅವನು ಹಂಗೆ ಹೇಳೋದಾದ್ರೆ ನಾನು ನಿಜ ಹೇಳ್ತೀನಿ, ನಾವು ನಿಷ್ಪ್ರಯೋಜಕರು ಅಂದ್ರೆ ಅದರ ಅರ್ಥ ಏನು? ಪ್ರಯೋಜನ ಇಲ್ಲದವರು ನಾವು. ಕೆಲವು ಸಾರಿ ನೀವು ನೋಡ್ರಿ, ನಾವು ಯಾರಿಗೂ ಪ್ರಯೋಜನ ಆಗಲ್ಲ ರೀ. ಕೆಲವು ಸಾರಿ ನಾವು ಯಾರಿಗೂ ಪ್ರಯೋಜನ ಆಗಲ್ಲ. ಆದ್ರೆ ಕ್ರಿಸ್ತನಲ್ಲಿ ಬರುವಾಗ, ಕ್ರಿಸ್ತನ ಪುನರುತ್ಥಾನದ ಶಕ್ತಿಯನ್ನು ನೀನು ಅನುಭವಿಸುವಾಗ ಯಾರಿಗೂ ಪ್ರಯೋಜನ ಅಲ್ಲ. ನಿನ್ನ ಕುಟುಂಬಕ್ಕೆ ಪ್ರಯೋಜನ ಆಗ್ತೀಯಾ, ಸಭೆಗೆ ಪ್ರಯೋಜನ ಆಗ್ತೀಯಾ, ಸಮಾಜಕ್ಕೆ ಪ್ರಯೋಜನ ಆಗ್ತೀಯಾ, ಅನೇಕ ಜನರಿಗೆ ನೀನು ಪ್ರಯೋಜನ ಆಗ್ತೀಯಾ. ಅವನು ನಿಷ್ಪ್ರಯೋಜಕನಾಗಿದ್ದ, ದೇವರು ಅವನನ್ನು ಆರಿಸಿಕೊಂಡ್ರು, ಅವನಿಗೂ ಪುನರುತ್ಥಾನದ ಶಕ್ತಿಯನ್ನು ಅನುಗ್ರಹ ಮಾಡಿದರು, ಅವನಿಗೂ ಕಾಣಿಸಿಕೊಂಡ್ರು. ಯಾವಾಗ? ದಮಸ್ಕ ಪಟ್ಟಣಕ್ಕೆ ಹೋಗ್ತಾ ಇದ್ದ, ಹಿಂಸೆ ಪಡಿಸುವುದಕ್ಕಾಗಿ ಹೋಗ್ತಾ ಇದ್ದ ಯೇಸು ಸ್ವಾಮಿ ಅಲ್ಲಿ ಅವನಿಗೆ ಕಾಣಿಸಿಕೊಂಡ್ರು. ಹಾಗಿದ್ರೆ ಪೌಲನಿಗೆ ಯಾಕೆ ಕಾಣಿಸಿಕೊಂಡ್ರು? ಅವನನ್ನ ಒಬ್ಬ ಸಾಧನವಾಗಿ, ಅಂದ್ರೆ ಅನ್ಯ ಜನರಿಗೆ ಅವನನ್ನ ಒಂದು ಸಾಧನವಾಗಿ ದೇವರು ಆರಿಸಿಕೊಂಡ್ರು. ಅಲ್ಲಿ ಪೌಲನು ಮುಂದಕ್ಕೆ ಹೋಗ್ತಾ ಹೋದ್ರೆ ಅಲ್ಲಿ ಹೇಳ್ತಾನ, ಅವನು ಏನ್ ಹೇಳ್ತಾರೆ ಗೊತ್ತಾ? ನಾನು ಎಂಥವನಾಗಿದ್ದೇನೋ ಅದು ದೇವರ ಕೃಪೆಯೇ. ನಾನು ಎಂಥವನಾಗಿದ್ದೇನೋ ನಾನು ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ. ನಾನಿವತ್ತು ಏನಾಗಿದ್ದೀನೋ ಅದು ದೇವರ ಕೃಪೆಯಿಂದ. ಯಾಕಪ್ಪ ಅಂದ್ರೆ ಪುನರುತ್ಥಾನನಾದಂಥ ದೇವರು 12 ಜನ ಶಿಷ್ಯರಿಗೆ ಕಾಣಿಸಿಕೊಳ್ಳುವುದರಲ್ಲಿ ನ್ಯಾಯ ಇದೆ. 3.5 ವರ್ಷ ಯೇಸು ಸ್ವಾಮಿ ಜೊತೆಯಲ್ಲಿದ್ರು. 12 ಜನಕ್ಕೆ ಕಾಣಿಸಿಕೊಳ್ಳಿ, 500 ಜನಕ್ಕೆ ಕಾಣಿಸಿಕೊಂಡ್ರು ನ್ಯಾಯ ಇದೆ. ಯಾಕಂದ್ರೆ 500 ಜನ ಯೇಸು ಸ್ವಾಮಿನ ಹಿಂಬಾಲಿಸಿದವರು, ಅವರಿಗೆ ಕಾಣಿಸಿಕೊಳ್ಳಿ. ನಾನ್ಯಾರು? ಕ್ರಿಸ್ತನ ಸಭೆಯನ್ನ ಹಿಂಸೆ ಪಡಿಸಿದವನು, ನನಗೂ ಕಾಣಿಸಿಕೊಂಡ್ರು ಅಂತಾನೆ. ಅದಕ್ಕೆ ಅವನು ಹೇಳ್ತಾನೆ, ಇವತ್ತು ನಾನು ಏನು ಸೇವೆ ಮಾಡ್ತಿದ್ದೀನೋ, ನಾನು ಏನು ಸಭೆಗಳನ್ನು ಸ್ಥಾಪನೆ ಮಾಡ್ತಾ ಇದ್ದೀನೋ, ದೇವರಿಗಾಗಿ ನಾನು ಯಾವ ತರ ಪ್ರಯೋಜನ ಆಗ್ತಾ ಇದ್ದೀನೋ, ನಾನು ಇವತ್ತು ಏನಾಗಿದ್ದೀನೋ ಅದು ದೇವರ ಕೃಪೆಯೇ. ದೇವರ ಆ ಪುನರುತ್ಥಾನವು ನಿನಗೆ ಆತನ ಕೃಪೆಯನ್ನ ಅನುಗ್ರಹ ಮಾಡುತ್ತೆ. ಮುಂಗಂಡ ಶಾಂತಾರಾವ್ ಅಂತ ಒಬ್ಬ ಮನುಷ್ಯರೇ, 5 ವರ್ಷಗಳ ಹಿಂದೆ ಅವರು ಸತ್ತೋದ್ರು. ಅವ್ರು ಏನ್ ಅವ್ರ ಕೆಲಸ ಏನಪ್ಪಾ ಅಂದ್ರೆ ಗೋಡೆಗೆ ಪೇಂಟ್ ಮಾಡೋದು ಕೆಲಸ. ಅವರು ಗೋಡೆಗೆ ಪೇಂಟ್ ಮಾಡ್ತಾರೆ. ಅವರು ದೇವರನ್ನ ನಂಬ್ತಾರೆ. ದೇವರನ್ನ ನಂಬಿದ ನಂತರ ಅವ್ರ ಒಳಗಡೆ ಒಂದು ಆಸೆ ಏನಪ್ಪಾ, ಅವ್ರ ಒಳಗೆ ಒಂದು ಭಾರ ಏನಂದ್ರೆ, ಯೇಸು ಸ್ವಾಮಿ
ನನಗೆ ಎಷ್ಟೊಂದು ಆಶೀರ್ವಾದ ಮಾಡಿ ಎಷ್ಟೊಂದು ಕೃಪೆಯನ್ನು ಕೊಟ್ಟು ಬ್ಲೆಸ್ ಮಾಡಿದ್ದಾರೆ, ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ, ರಕ್ಷಣೆಯಲ್ಲಿ ನನ್ನನ್ನು ನಡೆಸಿದ್ದಾರೆ, ನನ್ನ ಜೀವನಕ್ಕೆ ಸಮಾಧಾನ ಕೊಟ್ಟಿದ್ದಾರೆ. ನಾನು ದೇವರಿಗಾಗಿ ಏನಾದರೂ ಮಾಡಬೇಕು. ಈ ಮನುಷ್ಯ ಸುಮ್ಮನೆ ಮನೆಯಲ್ಲಿ ಕೂರ್ಲಿಲ್ಲ ರೀ. ನನಗೆ ದೇವರೊಂದು ಕೆಲಸ ಕೊಟ್ಟಿದ್ದಾರೆ. ಏನು ಕೆಲಸ? ಗೋಡೆ ಪೇಂಟ್ ಮಾಡೋದು. ಆ ಬ್ರಷ್ ಹಿಡ್ಕೊಂಡು ನನಗೆ ಹೆಂಗೆ ಬರುತ್ತೋ ಹಂಗೆ ಕಲ್ಲುಗಳ ಮೇಲೆ, ಬಂಡೆಗಳ ಮೇಲೆ ದೇವರ ವಾಕ್ಯ ಬರೆಯೋಣ. ಯಾರಾದರೂ ಆ ವಾಕ್ಯ ಓದಿದ್ರೆ, ಒಂದು 500 ಜನ ವಾಕ್ಯ ಓದಿದ್ರೆ, ಒಂದು 5 ಜನನಾದರೂ ರಕ್ಷಣೆ ಹೊಂತಾರ. ನಾನು ಹಂಗೆ ದೇವರಿಗೆ ಉಪಯೋಗ ಆಗೋಣ ಅಂತ ಯೋಚನೆ ಮಾಡಿ, ಅವನಿಗೆ ಸುವಾರ್ತೆ ಹೇಳಕ್ಕೆ ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ, ವಿದ್ಯಾಭ್ಯಾಸ ಇಲ್ಲ. ಅದಕ್ಕೆ ನನಗೆ ಕೆಲಸ ಬರುತ್ತಲ್ಲ, ಈ ಕೆಲಸದ ಮೂಲಕ ದೇವರ ಸುವಾರ್ತೆ ಸಾರೋಣ ಅಂತ ಹೇಳಿ 2 ಪೇಂಟ್ ಡಬ್ಬನ ಸೈಕಲಲ್ಲಿ ಕಟ್ಕೊಂಡು ಎಲ್ಲ ಕಡೆಗಳಲ್ಲಿ ಹೋಗಿ ಬಂಡೆಗಳ ಮೇಲೆ ವಾಕ್ಯ ಬರೆದು ಬರ್ತಿದ್ರು. ಭಾರತ ದೇಶದಲ್ಲಿರುವ ಎಲ್ಲಾ ರಾಜ್ಯಗಳಿಗೆ ಹೋಗಿ 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 ಬಂಡೆಗಳ ಮೇಲೆ ದೇವರ ವಾಕ್ಯನ ಬರಿಬೇಕು ಅನ್ನೋದು ಇವ್ರ ಉದ್ದೇಶ. ಒಂದ್ಸಾರಿ ಒಬ್ರು ಸೇವಕರವರು ಕೇಳ್ತಾರೆ, ಒಂದ್ಸಾರಿ ಗಂಜಿ ಕುಡಿತಾ ಇದ್ದಾರಂತೆ. ಅನ್ನದ ಗಂಜಿ ಘಟ ಘಟ ಕುಡಿಯುವಾಗ ಅವ್ರು ಹೋಗಿ ಹೇಳಿದ್ರು, ಅಲ್ರಿ ಅನ್ನದ ಗಂಜಿ ಕುಡಿತಾ ಇದ್ದೀರಲ್ಲ, ಒಂದು 15 ನಿಮಿಷ ಒಂದು ಸಾಂಬಾರು ಅನ್ನ ಮಾಡಿಕೊಂಡ್ರೆ ಒಂದು 15 ನಿಮಿಷದಲ್ಲಿ ಮುಗಿದೋಗುತ್ತಲ್ಲ, ಊಟ ಮಾಡ್ಬೋದಲ್ಲ, ಯಾಕೆ ಅಕ್ಕಿ ಇಲ್ವಾ ಅಂತ ಕೇಳಿದ್ರೆ ಅವ್ರು ಹೇಳಿದ ಉತ್ತರ ಏನು ಗೊತ್ತಾ? ಅಕ್ಕಿ ಇದೆ, ಬೇಳೆ ಇದೆ, ಎಲ್ಲ ಇದೆ, ಆದರೆ ಅದನ್ನ ಬೇಯಿಸ್ಲಿಕ್ಕೆ ಎಷ್ಟು ನಿಮಿಷ ಬೇಕು? 15 ನಿಮಿಷ ಬೇಕು. ಕಡಿಮೆ ಅಂದ್ರೆ 15 ನಿಮಿಷ ಬೇಕು. ಆ 15 ನಿಮಿಷದಲ್ಲಿ 1 ನಿಮಿಷಕ್ಕೆ 140 ಜನ ಸಾಯ್ತಿದಾರಂತೆ. 15 ನಿಮಿಷಕ್ಕೆ ಎಷ್ಟು ಜನ ಸಾಯ್ತಿದ್ದಾರೆ? 1 ನಿಮಿಷಕ್ಕೆ 140 ಜನ. 15 ನಿಮಿಷಕ್ಕೆ ಎಷ್ಟು ಜನ ಸಾಯ್ತಿದ್ದಾರೆ? ಅದಕ್ಕೆ ಸಾವಿರಾರು ಜನರು ಸಾಯ್ತಾರೆ ಈ 15 ನಿಮಿಷದಲ್ಲಿ. ಅದಕ್ಕೆ ನಾನು ಬೇಗ ಗಂಜಿ ಕುಡಿದು ಹೋಗಿ ದೇವರ ವಾಕ್ಯನ ಬರೆದರೆ, ಅಷ್ಟು ಜನ ಸಾಯುವವರಲ್ಲಿ ಯಾರಾದರೂ ದೇವರ ವಾಕ್ಯ ಓದಿದವರು ಒಬ್ಬರು ರಕ್ಷಣೆ ಹೊಂದಿದರೆ, ಒಬ್ಬರೇ ಒಬ್ರು ರಕ್ಷಣೆ ಹೊಂದಿದರೆ, ಅದಕ್ಕೆ ಗಂಜಿ ಕುಡಿತಿದ್ದೀನಿ ಅಂದ್ರಂತೆ. ಎಂತ ಭಾರ ರೀ ಇದು. ನಾವು ಆರಾಮಾಗಿ ಮಟನ್ ಮೇಲೆ ಮಟನ್ನು, ಚಿಕನ್ ಮೇಲೆ ಚಿಕನ್ನು ಆರಾಮ್ ತಿನ್ಕೊಂಡು ಮನೇಲಿ ಆರಾಮಾಗಿ ಇದ್ಕೊಂಡು ಒಳ್ಳೆ ಬಿಳೆ ಬಟ್ಟೆಗಳು ಹಾಕ್ಕೊಂಡು ಚೆನ್ನಾಗಿ ದುಡಿಮೆ ಮಾಡ್ಕೊಂತ ಮಕ್ಕಳಾಯ್ತು, ನಾವಾಯ್ತು, ನಮ್ಮ ಕುಟುಂಬ ಆಯ್ತು. ನಾನು ಬೇಡ ಅಂತ ಹೇಳ್ತಿಲ್ಲ ರೀ, ಒಳ್ಳೆ ಜೀವನ ದೇವರು ನಿಮಗೆ ಕೊಡ್ಲಿ. ಆದರೆ ಒಂದು ಮಾತು ನಾನು ಕೇಳ್ತೀನಿ, ಯೇಸುವಿನ ಸುವಾರ್ತೆಯನ್ನ ಅಥವಾ ಯೇಸುವನ್ನ ಯಾರಿಗಾದರೂ ಹಂಚಲಿಕ್ಕೆ ನಿನಗೆ ಭಾರ ಇದೆಯಾ? ಸುಮ್ಮನೆ ಹೆಂಗ್ ಕೂತ್ಕೊಳ್ತೀವಿ ನಾವು ಮನೆಯಲ್ಲಿ? ಭಾನುವಾರ ಆರಾಧನೆ ಸಮಯ ಇದ್ರೂ ಮನೇಲಿ ಕೂತ್ಕೊಳ್ತೀವಿ ಕೆಲವರು ನಾವು ಆರಾಮಾಗಿ. ಭಾನುವಾರ ಆರಾಧನೆ ಸಮಯ ಇದ್ರೂ ಅಲ್ಲಿ ಕಾರ್ಯಕ್ರಮಗಳು ಹೋಗ್ತೀವಿ ಆರಾಮಾಗಿ. ಹೆಂಗೆ ಸಾಧ್ಯ ರೀ ಅದು? ನಾನಂತೂ ನಿಮಗೆ ಹೇಳ್ತೀನಿ ರೀ, ದೇವರು ಮಾಡಿದ ಉಪಕಾರವನ್ನ ನೆನೆಸುವಾಗ ಒಂದೇ ಒಂದು ಕ್ಷಣ ದೇವರನ್ನು, ದೇವಾಲಯವನ್ನು, ದೇವರ ಸಹವಾಸವನ್ನ ಬಿಟ್ಟಿರ್ಲಿಕ್ಕೆ ನಮ್ಮ ಕೈಲಾಗಲ್ಲ. ಎಷ್ಟು ಉಪಕಾರ ಮಾಡಿದ್ದಾನೆ, ಹೆಂಗೆ ಕೂರ್ತೀಯ ನೀನು? ರಕ್ಷಣೆ ಒದ್ದಿ ಕೂಡ, ಸ್ವಾಮಿಯನ್ನ ನಂಬಿ ಕೂಡ ಸುಮ್ಮನೆ ಹೆಂಗ್ ಕೂರ್ತಿದ್ಯಾ ನೀನು? 15 ನಿಮಿಷದಲ್ಲಿ 1000 ಜನ ಸಾಯ್ತಾರೆ ಅಂತ ಹೇಳಿ ಬಡ ಗಂಜಿ ಕುಡಿದು ಓಡೋಗ್ತಾನ್ರಿ ಸೈಕಲಲ್ಲಿ. ಓಡೋಗಿ ಅಲ್ಲಿ ವಾಕ್ಯ ಬರೀತಾನೆ. ಒಂದ್ ದಿವಸ ಪಂಜಾಬಿಗೆ ಹೋದ್ರು ಅವರು. ಪಂಜಾಬಿಗೆ ಹೋಗಿ ಏನ್ ಮಾಡ್ತಾರೆ ಗೊತ್ತಾ? ಅಲ್ಲಿ ಬಂಡೆಗಳ ಮೇಲೆ ದೇವ್ರ ವಾಕ್ಯ ಬರಿಬೇಕಂತೇಳಿ 2 ಪೇಂಟ್ ಡಬ್ಬ ಇಟ್ಕೊಂಡು, ಒಂದು ಬ್ರಷ್, ಒಂದು ಕೋಲಿಗೆ ಒಂದು ಬ್ರಷ್ ಕಟ್ಕೊಂಡು ಆ ಪೇಂಟ್ ಡಬ್ಬ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಪಂಜಾಬಲ್ಲಿ ಯಾವುದೋ ಒಂದು ಗ್ರಾಮದಲ್ಲಿ ಅವರು ನಡೆದು ಹೋಗ್ತಾ ಇದ್ರೆ ಭಯಂಕರವಾದ ಕಾಡು ರೀ. ಅಲ್ಲಿ ಹೋಗೋವರೆಲ್ಲ ಈ ದಾರಿಗೆ ಯಾಕೆ ಬಂದೆಪ್ಪ, ಬೇಗ ಹೋಗೋಗ, ಊರಿಗೆ ಸೇರೋಗಂದ್ರು. ಇವನಿಗೆ ಅರ್ಥ ಆಗಲಿಲ್ಲ. ಬರೆ ಕಾಲಲ್ಲಿ ನಡ್ಕೊಂಡು ಬಹಳ ಆಯಾಸದಿಂದ, ಊಟ ಇಲ್ಲ, ನಿದ್ರೆ ಇಲ್ಲ, 2 ಡಬ್ಬಗಳನ್ನ ಹಿಡ್ಕೊಂಡು ಹೋಗ್ತಿದ್ದಾನೆ. ರಾತ್ರಿ 11 ಆಯ್ತು. ಇನ್ನು ಮುಂದಕ್ಕೆ ನಡೆಯಕ್ಕೆ ಆಗಲಿಲ್ಲ. ಅಲ್ಲಿ ಪಕ್ಕದಲ್ಲಿ ಮರಳಿದ್ರೆ ಅದನ್ನು ನೋಡಿ ಆ ಮರಳು ಭಾಗದಲ್ಲಿ ಮೆತ್ತಗೆ ನಾನು ಮಲ್ಕೋಬಹುದು ಅಂತ ಹೇಳಿ ಆ ಮರಳ ಹತ್ರ ಹೋಗಿ ಆ ಒಂದು ದೊಡ್ಡ ರೌಂಡ್ ಹಾಕಿ, ಆ ಕೋಲಲ್ಲಿ ಒಂದು ದೊಡ್ಡ ಸರ್ಕಲ್ ಹಾಕಿ ದೇವರ ಹತ್ರ ಪ್ರೇಯರ್ ಮಾಡಿ ಮಲಗಿದ. ಸ್ವಾಮಿ, ನಾನು ಈ ಕಾಡಿನಲ್ಲಿ ಮಲಗ್ತಾ ಇದ್ದೀನಪ್ಪ, ಕಾಡು ಪ್ರಾಣಿಗಳೆಲ್ಲ ಶಬ್ದ ಮಾಡ್ತಿದ್ದಾವೆ, ನೀನೇ ನನ್ನನ್ನು ಕಾಪಾಡು ಸ್ವಾಮಿ. ಇವತ್ತು ರಾತ್ರಿ ನಾನು ಜೀವಂತವಾಗಿದ್ದರೆ ನಾಳೆ ಹೋಗಿ ದೇವ್ರ ವಾಕ್ಯ ಬರಿತೀನಿ. ಇವತ್ತೇ ನಾನು ಎತ್ತಲ್ಪಟ್ಟರೆ ದೇವರೇ ನಿನಗೆ ಮಹಿಮೆ ಆಗಲಿ, ನನ್ನನ್ನು ಸುರಕ್ಷಿತವಾಗಿ ಕಾಪಾಡಪ್ಪ, ಹೆಂಗೂ ನಾನು ನಿನಗೋಸ್ಕರ ಉಪಯೋಗ ಆಗಬೇಕು ಅಂತ ಹೇಳಿ ಆ ಸರ್ಕಲ್ ಹಾಕಿ ಸರ್ಕಲ್ ಒಳಗಡೆ ಮಲಗಿದ್ದಾರೆ. ಬೆಳಗ್ಗೆ ಎದ್ದು ನೋಡಿದ್ರೆ ಆ ಸರ್ಕಲ್ನಿಂದ ಹೊರಗಡೆ ಆನೆಗಳ ಹೆಜ್ಜೆ, ಸಿಂಹಗಳ ಹೆಜ್ಜೆ, ಮತ್ತೆ ಅಲ್ಲಿ ನಡೆದಾಡಿರುವಂತ ಕಾಡು ಪ್ರಾಣಿಗಳ ಹೆಜ್ಜೆ ಕಾಣುತ್ತವನಿಗೆ. ಅವಾಗ ದೇವರಿಗೆ ಸ್ತೋತ್ರ ಹೇಳಿ ಪ್ರಾರ್ಥನೆ ಮಾಡಿದ, ಸ್ವಾಮಿ, ಈ ಸರ್ಕಲ್ ಹಾಕಿದ್ದಕ್ಕೆ ಈ ಸರ್ಕಲ್ ದಾಟಿ ಒಳಗೆ ಬರದಂಗೆ ಪ್ರಾಣಿಗಳನ್ನ ನೀನು ನನ್ನನ್ನು ಕಾಯ್ದು ಕಾಪಾಡಿದ್ಯಪ್ಪ, ನನ್ನ ಜೀವ ಉಳಿಸಿದ್ಯಾ, ನಿನಗೆ ಕೋಟಿ ಸ್ತೋತ್ರಪ್ಪ ಅಂದ. ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇದ್ದಾರೆ.
ಬೆಳಗ್ಗೆ ಎದ್ದು ಆ ಪೇಂಟ್ ಡಬ್ಬಗಳು ಹಿಡ್ಕೊಂಡು ಬಹಳ ಆಯಾಸ ಹೋಗ್ತಾ ಹೋಗ್ತಾ ನಡ್ಕೊಂಡು ಹೋಗ್ತಿದ್ರೆ ಒಂದು ಕಾರ್ ಬಂತು. ಒಂದು ಕಾರ್ ಬಂದು ಮುಂದೆ ಹೋಗಿ ನಿಲ್ಸಿ ಮತ್ತೆ ಸ್ವಲ್ಪ ವಾಪಸ್ ಬಂದು, ಎಲ್ಲಿಗೆ ಹೋಗ್ತೀಯಪ್ಪ ಅಂದ್ರು. ಇಲ್ಲೇ ಹೋಗ್ತಾ ಇದ್ದೀನಿ ಸ್ವಾಮಿ, ಇಂಥ ಗ್ರಾಮಕ್ಕೆ ಹೋಗ್ತಾ ಇದ್ದೀನಿ ಅಂದ. ಅವಾಗ ಸರಿ ಆಯ್ತು, ನಾನು ಆ ಕಡೆಗೆ ಹೋಗ್ತಾ ಇದ್ದೀನಿ, ಬಾ ಹತ್ತು ಅಂದ. ಸ್ವಾಮಿ ನನ್ನ ಹತ್ರ ದುಡ್ಡಿಲ್ಲ ಅಂದ. ನನಗೆ ದುಡ್ಡು ಕೊಡೋಕ್ಕಾಗಲ್ಲ, ನನ್ನ ಹತ್ರ ದುಡ್ಡಿಲ್ಲ ಅಂದ. ದುಡ್ಡು ಬೇಡ, ಏನು ಬೇಡಪ್ಪ, ದಯವಿಟ್ಟು ಹತ್ತಪ್ಪ ಕಾರ್ನ, ನಿನ್ನ ಪರಿಸ್ಥಿತಿ ನೋಡೋಕ್ಕಾಗ್ತಿಲ್ಲ, ಹತ್ತು ಕೂತ್ಕೋ ಅಂತೇಳಿ ಒಳಗಡೆ ಕೂರಿಸ್ಕೊಂಡು ಕರ್ಕೊಂಡು ಹೋದ್ರು. ಆ ಕಾರಲ್ಲಿ ಮೂವರಿದ್ರು, ಇವರು ಸೇರಿ 4 ಜನ. ಕಾರ್ ಹೋಗ್ತಾ ಇದೆ. ಹೋಗುವಾಗ ಈ 3 ಜನ ಕೇಳಿದ್ರು, ಯಾಕೆ ಬಂದಿದೀಯಾ, ನೀನು ಯಾರು, ಎಲ್ಲಿಯವನು, ಎದಕ್ಕೆ ಬಂದಿದೀಯಾ ನೀನು ಅಂದರೆ ಅವನೆಲ್ಲ ಹೇಳ್ದ, ದೇವ್ರು ನನ್ನ ಜೀವನದಲ್ಲಿ ಹಿಂಗೆಲ್ಲ ಉಪಕಾರ ಮಾಡಿದಾರ್ರಿ, ಅದಕ್ಕೆ ಆ ಯೇಸು ಸ್ವಾಮಿದ ವಾಕ್ಯ ಬರೆಯಕ್ಕೆ ಬಂದಿದ್ದೀನಿ. ಆವಾಗ ಅವ್ರು ಏನಂತಂದ್ರೆ ವ್ಯಂಗ್ಯ ಮಾಡ್ತಾ, ಅಲ್ಲಪ್ಪ ದೇವ್ರು 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 ಅಂತೀಯಲ್ಲ, ಇಷ್ಟು ಆಯಾಸದಿಂದ ಇಷ್ಟು ಕಷ್ಟದಿಂದ ನೀನು ಬಂದಿದೀಯಾ, ಮತ್ತು ನೀನು ಬರಿಗಾಲಲ್ಲಿ ನಡ್ಕೊಂಡು ಬರ್ತಾ ಇದೆಯಲ್ಲ, ಇಂಥ ಪರಿಸ್ಥಿತಿ ಕೊಡ್ತಾನ ನಿನಗೆ ದೇವರು ಅಂದರೆ ಅವನಂತಾನೆ, ಸ್ವಾಮಿ ನಾನು ಬರಿಗಾಲಲ್ಲಿ ನಡ್ಕೊಂಡು ಬಂದೆ ಅಲ್ಲಿವರೆಗೂ, ಇವಾಗ ನಡೀತಾ ಇಲ್ಲಲ್ಲ, ಇವಾಗ ನಾನು ಕಾರಲ್ಲಿದ್ದೀನಿ ಅಂದ. ಇವಾಗ ಎಲ್ಲಿದ್ದೀನಿ, ಕಾರಲ್ಲಿದ್ದೀನಿ ಅಂತಂದ. ಸರಿಪ್ಪ, ಇವಾಗ ನಾವು ಹತ್ತಿಸ್ಕೊಂಡಿದೀವಿ ಅದಕ್ಕೆ ಕಾರಲ್ಲಿದೆಯಾ ಅಂದರು. ಇಲ್ಲ ಸ್ವಾಮಿ, ನೀವು ಹತ್ತಿಸ್ಕೊಂಡಿದ್ದಕ್ಕೆ ಕಾರಲ್ಲಿಲ್ಲ, ನಾನೇ ನಿಮಗೆ ಕೇಳಿಲ್ಲ ಹತ್ತಿಸ್ಕೊಳ್ರಿ ಅಂತ, ನೀವು ಮುಂದೆ ಹೋಗಿ ವಾಪಸ್ ಬಂದು ನೀವೇ ರಿಕ್ವೆಸ್ಟ್ ಮಾಡಿ ನನ್ನನ್ನು ಹತ್ತಿಸ್ಕೊಂಡಿರಿ, ನಾನು ನಿಮಗೆ ಕೇಳಿಲ್ಲ. ಮನಸ್ಸಲ್ಲಿ ನಾನು ಅಂತಿದ್ದೆ, ಸ್ವಾಮಿ ಭಾಳ ಆಯಾಸ ಆಗ್ತಿದೆ, ನನಗೆ ನಡೆಯೋಕ್ಕಾಗ್ತಿಲ್ಲ, ನೀನು ಸಹಾಯ ಮಾಡಪ್ಪ ಅಂದೆ. ಅವಾಗಲೇ ಬಂತು ನಿಮ್ಮ ಕಾರು. ನೀವು ಬಂದಿಲ್ಲ, ನಿಮ್ಮ ಕಾರ್ನ ದೇವ್ರು ಕಳಿಸಿದ್ದಾರೆ ಅಂದ. ಇವನು ಭಾಳ ದೊಡ್ಡವನಿದ್ದಾನೆ ಅಂತೇಳಿ, ಆತು ಬಿಡಪ್ಪ, ನಿಮ್ಮ ದೇವರೇ ದೊಡ್ಡವನಾಗಲಿ ಅಂತೇಳಿ ಮುಂದಕ್ಕೆ ಹೋದ್ರು. ಏನಾದರೂ ಊಟ ಮಾಡಿದ್ಯೇನಪ್ಪ ಅಂದರು. ಇಲ್ಲ ಸ್ವಾಮಿ, ಊಟ ಮಾಡಿಲ್ಲ ಅಂದ. ನೆನ್ನೆ ಬೆಳಿಗ್ಗೆ ಮಾಡಿಲ್ಲ, ಮಧ್ಯಾಹ್ನ ಮಾಡಿಲ್ಲ, ರಾತ್ರಿನೂ ಊಟ ಮಾಡಿಲ್ಲ, ಇವಾಗೂ ಬೆಳಿಗ್ಗೆ ಊಟ ಮಾಡಿಲ್ಲ. ಸರಿ ಬಾಪ ಅಂತೇಳಿ ಅಲ್ಲಿ ಡಾಬಾದ ಹತ್ರ ಹೋದ್ರು. ಡಾಬಾದ ಹತ್ರ ಕೂರಿಸಿದ್ರು. ಊಟ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಗಬ 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 3-4 ರೊಟ್ಟಿ ತಿಂದರಿ. ಅವಾಗ ಏನೋ ಹಿಂಗೆ ತಿಂತೀಯ ನೀನು ಅಂದರೆ, 3 ದಿನ ಆಯ್ತು ಸ್ವಾಮಿ ಊಟ ಮಾಡಿಲ್ಲ ಅಂದ. ಇನ್ನೂ ತಿಂತೀಯ ಅಂದರೆ ತರಿಸ್ಕೊಡ್ರಿ ಅಂದ. ತರಿಸಿದ್ರು. ಹೊಟ್ಟೆ ತುಂಬ ಊಟ ಮಾಡಿದ್ರಿ, ತೇಗಿದ. ಆವಾಗ ಅವರೊಂದು ಪ್ರಶ್ನೆ ಕೇಳಿದ್ರು, ನಿಮ್ಮ ದೇವ್ರು ಇದ್ದಿದ್ರೆ ಒಂದು ಊಟ ಕೊಡೋದಲ್ಲೇನೋ ಅಂದರೆ, ಕೊಟ್ಟಾನಲ್ರಿ ಅಂದ ಅವನು. ಈ ದೇವ್ರೇರಿ ಕೊಟ್ಟಿದ್ದು ಅಂದ. ನಾವು ಕೊಡಿಸಿದ್ದು ಅಂದೆ. ಇಲ್ಲ ಇಲ್ಲ ರೀ, ಕಾರಲ್ಲಿ ಬರುವಾಗ ನಾನು ಪ್ರೇಯರ್ ಮಾಡ್ಕೊಂಡಿದ್ದೆ, ದೇವರೇ ಊಟ ಇಲ್ಲ ಸ್ವಾಮಿ, ನೀನು ಸಹಾಯ ಮಾಡು ಅಂದೆ. ನಾನು ನಿಮಗೆ ಕೇಳಿಲ್ಲ, ನೀವೇ ಕೇಳಿದ್ದು ಊಟ ಮಾಡಿದೀಯಾ ಅಂತ, ಮಾಡ್ತೀಯಾ ಅಂತ ನೀವೇ ಕೇಳಿದ್ದು, ನಾನು ಕೇಳಿಲ್ಲ ನಿಮಗೆ. ಅವ್ರದ್ದು ಜಾಗ ಬಂತು, ಆ ವಿಲೇಜಲ್ಲಿ ಕೆಳಗಿಳಿದ್ರು. 3 ಕೆಳಗಿಳಿದು 3 ಪರ್ಸಲ್ಲಿ ಎಷ್ಟೆಷ್ಟು ದುಡ್ಡಿದ್ದು ಅದಷ್ಟು ದುಡ್ಡು ತೆಗೆದು ಅವನ ಕೈಗೆ ಕೊಟ್ಟು, ಅಪ್ಪ ಎಷ್ಟು ದಿವಸ ಈ ಪಂಜಾಬಲ್ಲಿ ಇರ್ತೀಯಲ್ಲ, ಅಷ್ಟು ದಿವಸ ಎಲ್ಲ ಗೋಡೆಗಳ ಮೇಲೆ ಪೇಂಟ್ ಬರಿ, ಈ ಡಬ್ಬಗಳೆಲ್ಲ ಖಾಲಿ ಆದರೆ ಹೊಸ ಡಬ್ಬ ತಗೋ, ನಿನಗೇನಾದರೂ ಜಾಗ ಇಲ್ಲ ಅಂದರೆ ನಮ್ಮ ಮನೆಯಲ್ಲಿ AC ರೂಮ್ ಐತೆ, ಅಲ್ಲಿ AC ರೂಮಲ್ಲಿ ಉಳ್ಕೊ, ನಿನಗೆ ಓಡಾಡಕ್ಕೆ ಏನಾದ್ರು ಸಮಸ್ಯೆ ಆದರೆ ನನ್ನ ಕಾರ್ ತಗೋ, ನಿನಗೆ ಡ್ರೈವಿಂಗ್ ಬಂದಿಲ್ಲ ಅಂದರೆ ಡ್ರೈವರ್ನೂ ಕೊಡ್ತೀನಿ, ನಮ್ಮ ಊರಾಗೆಲ್ಲ ಬಂಡೆ ಮೇಲೆ ವಾಕ್ಯ ಬರೆದು ಹೋಗ್ಬಿಡಪ್ಪ ನೀನು ಅಂತಂದರು. ನಿಮ್ಮ ದೇವ್ರು ಭಾಳ ದೊಡ್ಡವನದನು, ನಿನ್ನನ್ನು ಕಾಪಾಡಿದಾನು, ಹೋಗು ಅಂತಂದರು. ಹಲ್ಲೆಲೂಯಾ. ನಾನು ಯಾಕೆ ಹೇಳ್ತಿದ್ದೀನಿ ಗೊತ್ತಾ ದೇವ್ರ ಮಕ್ಕಳೇ, ದೇವರ ಕೃಪೆ ಅಂದರೆ ಹಿಂಗಿರುತ್ತೆ. ನಾವು ಏನಾಗಿದ್ದೀವೋ ಕೇವಲ ದೇವರ ಕೃಪೆಯಿಂದ. ನಾನು ನಿಮಗೆ ಹೇಳ, ನಾವು ಒಳ್ಳೆ ಊಟ ಮಾಡಿದ್ರೆ ದೇವ್ರಿಗೆ ಮಹಿಮೆ, ಒಳ್ಳೆ ಬಟ್ಟೆ ಹಾಕಿದರೆ ದೇವ್ರಿಗೆ ಮಹಿಮೆ, ಒಳ್ಳೆ ವೆಹಿಕಲ್ಗಳಲ್ಲಿ ಅಡ್ಡಾಡಿದ್ರೆ ದೇವ್ರಿಗೆ ಮಹಿಮೆ, ನಾವು ನೆರಳಲ್ಲಿ ವಾಸ ಮಾಡ್ತಿದ್ರೆ ದೇವ್ರಿಗೆ ಮಹಿಮೆ, ನೀನು ದುಡಿತಾ ಇದೆಯಾ ದೇವ್ರಿಗೆ ಮಹಿಮೆ, ನಿನ್ನ ಭೂಮಿಯ ಹುಟ್ಟುವಳಿಯನ್ನು ನೀನು ಅನುಭವಿಸ್ತಾ ಇದೆಯಾ ಅದು ದೇವ್ರಿಗೆ ಮಹಿಮೆ, ನಿನಗೆ ದೇವರ ಆರೋಗ್ಯ ಕೊಟ್ಟಿದ್ದಾರಾ ದೇವ್ರಿಗೆ ಮಹಿಮೆ, ಉಸಿರಾಟ ಕೊಟ್ಟಿದ್ದಾರಾ ಅದು ದೇವರಿಗೆ ಮಹಿಮೆ. ಹಲ್ಲೆಲೂಯಾ, ಹಾಲೆಲೂಯಾ. ನಾವು ಏನಾಗಿದ್ದೇವೋ ಅದು ಕೇವಲ ದೇವರ ಕೃಪೆಯಿಂದಲೇ ಆಗಿದ್ದೇವೆ. ಕೊನೆ ಮಾತು ನಾನು ಹೇಳಿ ನಿಲ್ಲಿಸ್ತೀನಿ. ಲಾಜರನ ಸತ್ತು ಹೋದ, 4 ದಿವಸ ಆಯಿತು, ಅವನನ್ನು ಸಂಸ್ಕಾರ ಮಾಡಿ 4 ದಿನ ಆಯಿತು. ಯೇಸು ಸ್ವಾಮಿ ತಡವಾಗಿ ಬಂದರು. ತಡವಾಗಿ ಬಂದಾಗ ಮಾರ್ತಳು ಒಂದು ಮಾತು ಹೇಳಿದ್ಲು. ಮಾರ್ತಳು ಏನಂತ ಹೇಳಿದ್ಲು? ಮಾರ್ತಳು ಯೇಸು ಸ್ವಾಮಿ ಎದುರುಗೊಂಡು ಓಡೋಗಿ ಯೇಸು ಸ್ವಾಮಿನ ಎದುರುಗೊಂಡು ಏನಂದ್ಲು? ಸ್ವಾಮಿ ನೀನು ಇದ್ದಿದ್ರೆ ಹಿಂಗ ಆಗ್ತಾ ಇರಲಿಲ್ಲ. ಅವಾಗ ಯೇಸು ಸ್ವಾಮಿ ಏನು ಹೇಳಿದ್ರು ರೀ? ನಾನೇ ಪುನರುತ್ಥಾನವು, ನಾನೇ ಜೀವವಾಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು. ನಾವು ಯೇಸು ಸ್ವಾಮಿಯ ಮೇಲೆ ವಿಶ್ವಾಸ ಇಟ್ಟರೆ ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಸತ್ತರೂ ಬದುಕುವನಂದ್ರೆ ಏನದ್ರ ಅರ್ಥ? ಸತ್ತೋದ ನಂತರ ಮತ್ತೆ ಬದುಕ್ತಾರ ಅಲ್ಲ, ಆ ಸಾವಿನ ಬಗ್ಗೆ ಹೇಳ್ತಾ ಇಲ್ಲ. ಒಂದು ದಿವಸ ಬರುತ್ತೆ, ನಾವೆಲ್ಲರೂ ಕೂಡ ಮರಣವನ್ನು ಅನುಭವಿಸ್ತೀವಿ, ನಾವು ಸಾಯ್ತೀವಿ, ನಾವು ಪುನರುತ್ಥಾನನಾಗಿ ಯೇಸು ಸ್ವಾಮಿ ಹತ್ರ ಇರ್ತೀವಿ. ಹಲ್ಲೆಲೂಯಾ. ಆ ಮರಣ ಜೀವದ ಬಗ್ಗೆ ದೇವರ ವಾಕ್ಯ ಹೇಳುತ್ತೆ. ಇನ್ನೊಂದು ಮಾತು ನಾನು ನಿಮಗೆ ಹೇಳ್ತೀನಿ, ಸಾಯುವ ಪರಿಸ್ಥಿತಿಯಲ್ಲಿದ್ದೀವಿ,
ಯೇಸು ಸ್ವಾಮಿ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನ ಉಜ್ಜೀವಗೊಳಿಸ್ತಾರೆ. ಆ ಒಂದು ಪುನರುತ್ಥಾನದ ಬಗ್ಗೆ ಅಲ್ಲಿ ದೇವರ ವಾಕ್ಯ ಹೇಳುತ್ತೆ. ನನ್ನನ್ನು ನಂಬುವವನು ಸಾಯುವ ಸ್ಥಿತಿಯಲ್ಲಿದ್ದರೂ ಅವನು ಬದುಕುವನು. ಹಲ್ಲೆಲೂಯ. ನಾನು ಆವಾಗಲೇ ಒಂದು ಪ್ರಶ್ನೆ ಕೇಳಿದ್ನಲ್ಲ, ಬದುಕ್ತಾ ಸಾಯೋದು ಒಳ್ಳೇದಾ ಸಾಯದೇ ಒಳ್ಳೇದಾ ಅಂತ ಕೇಳಿದ್ನಲ್ಲ. ನೀವು ಹೇಳಿದ ಉತ್ತರ ಸಾಯದೇ ಒಳ್ಳೇದು ಅಂತಂದ್ರಿ. ಬದುಕ್ತಾ ಸಾಯದು ಒಳ್ಳೇದಲ್ಲ. ಅವರಿಗೆ ದೇವರು ಏನು ಹೇಳ್ತಿದಾರಂದ್ರೆ, ನಾನೇ ಪುನರುತ್ಥಾನ ಆಗಿದ್ದೇನೆ, ನಾನೇ ಜೀವವಾಗಿದ್ದೇನೆ, ಸಾಯುವ ಅನುಭವದಲ್ಲಿರುವ ನಿಮಗೆ ಪುನರುಜ್ಜೀವನವನ್ನು ಅನುಗ್ರಹ ಮಾಡ್ತೀನಿ. ಪುನರುತ್ಥಾನದ ಶಕ್ತಿ ನಮಗೆ ಜೀವ ಕೊಡುತ್ತೆ. ಪುನರುತ್ಥಾನದ ಶಕ್ತಿ ಕುಗ್ಗಿ ಹೋದ ನಮ್ಮನ್ನ ಉಜ್ಜೀವಿಸಪಡಿಸುತ್ತೆ. ಪುನರುತ್ಥಾನದ ಶಕ್ತಿ ತಪ್ಪು ದಾರಿಯಲ್ಲಿರುವ ನಿನ್ನನ್ನು ಸರಿಪಡಿಸುತ್ತೆ. ಪುನರುತ್ಥಾನದ ಶಕ್ತಿ ನಿನ್ನ ಪಾಪಗಳನ್ನು ಕ್ಷಮಿಸಾಕತ್ತೆ. ಪುನರುತ್ಥಾನದ ಶಕ್ತಿ ನಿನಗೆ ದೇವರ ಮಹಾಕೃಪೆಯನ್ನ ಅನುಗ್ರಹ ಮಾಡಿ ನಡೆಸುತ್ತೆ. ಸತ್ಯ ಸುವಾರ್ತೆಯನ್ನು ನಂಬು, ನಿನ್ನ ಜೀವನವನ್ನು ದೇವರು ಬದಲಾಯಿಸ್ತಾರೆ. ಸತ್ಯವನ್ನು ನಂಬು, ಸುವಾರ್ತೆಯನ್ನು ನಂಬು, ನಿನ್ನ ಜೀವನವು ಬದಲಾಗತ್ತೆ. ಇವರೆಲ್ಲರ ಜೀವನ ಹೇಳ. ಪೇತ್ರ ದೇವರ ದೊಡ್ಡ ಕಾರ್ಯಕ್ಕಾಗಿ ಉಪಯೋಗ ಆದ. ತೋಮ ಭಾರತ ದೇಶಕ್ಕೆ ಬಂದು ಭಾರತ ದೇಶದಲ್ಲಿ ಸುವಾರ್ತೆಯನ್ನು ಸಾರಿ ಭಾರತ ದೇಶದಲ್ಲಿ ಸಭೆಗಳನ್ನು ಸ್ಥಾಪನೆ ಮಾಡಿ ಇನ್ನೂ ಅನೇಕ ರಾಷ್ಟ್ರಗಳಿಗೆ ದೇವರ ವಾಕ್ಯವನ್ನು ಸಾರಿ ತೋಮ ಸತ್ವದ. ಯಾಕೋಬನ ಪತ್ರಿಕೆಯನ್ನು ಬರೆದು ಆತನ ಪತ್ರಿಕೆಯ ಮೂಲಕ ಅನೇಕ ಜನರು ರಕ್ಷಣೆ ಹೊಂದಿದರು ಮತ್ತು ಅನೇಕ ಪ್ರದೇಶಗಳಲ್ಲಿ ಯಾಕೋಬನು ದೇವರ ಮಹಿಮೆಗಾಗಿ ಉಪಯೋಗಿಸಲ್ಪಟ್ಟ. ಕನಿಷ್ಠನಾದ ಪೌಲ ಭೂಲೋಕದ ಕಟ್ಟ ಕಡೆಯವರೆಗೂ ಸುವಾರ್ತೆ ಸಾರಿದ ಮನುಷ್ಯ. ಎಲ್ಲ ದೇಶಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿ ಅವನ ಸಭೆಗಳನ್ನು ಸ್ಥಾಪನೆ ಮಾಡಿಕೊಂಡು ಹೋದ. 4 ದೊಡ್ಡ ಸಮುದ್ರ ಪ್ರಯಾಣಗಳನ್ನು ಅವನು ಮಾಡ್ದ. ಬೈಬಲಲ್ಲಿ ಬರೆದಿರೋದು 3 ಅಪೊಸ್ತಲರ ಕೃತ್ಯದಲ್ಲಿ 4 ಪ್ರಯಾಣಗಳನ್ನು ಮಾಡಿ ಅನೇಕ ದೊಡ್ಡ ಸೇವೆಯನ್ನು ಅವನು ಮಾಡ್ದ. ಬೈಬಲಲ್ಲಿ ನೀವು ಯಾರಾದರೂ ನೋಡ್ರಿ, ಯಾರೆಲ್ಲ ಪುನರುತ್ಥಾನದ ಶಕ್ತಿಯ ಮೇಲೆ ವಿಶ್ವಾಸ ಇಟ್ಟರೋ, ಯಾರೆಲ್ಲ ನಂಬಿಕೆ ಇಟ್ಟರೋ, ಅವರೆಲ್ಲರೂ ದೇವರಿಗಾಗಿ ಉಪಯೋಗ ಆದರು. ಇವತ್ತು ನಿಮ್ಮ ಸರದಿರಿ, ಇಲ್ಲಿರುವ ನಮ್ಮ ಸರದಿ. ನಾವು ನಂಬಿಕೆ ಇಟ್ಟರೆ ನಮ್ಮ ಜೀವನ ಬದಲಾಗತ್ತೆ. ಆ ಶಿಷ್ಯರ ಜೀವನದಲ್ಲಿ ಬದಲಾವಣೆ ತಂದಂಥ ದೇವರು ನಿನ್ನ ಜೀವನದಲ್ಲೂ ದೇವರು ಬದಲಾವಣೆ ತರಲಿಕ್ಕೆ ಶಕ್ತನಾಗಿದ್ದಾನೆ. ಇಲ್ಲಿ ಕೆಲವರನ್ನ ನಾಯಕರನ್ನಾಗಿ ದೇವರು ಉಪಯೋಗ ಮಾಡ್ತಾರೆ, ಕೆಲವರನ್ನ ಸುವಾರ್ತಿಕರನ್ನಾಗಿ ದೇವರು ಉಪಯೋಗ ಮಾಡ್ತಾರೆ, ಇನ್ನು ಕೆಲವರನ್ನ ಜೀವಿತ ಬದಲಾಗಿ ಸಾಕ್ಷಿಗಳಾಗಿ ನಿಂತುಕೊಳ್ಳುವ ಹಾಗೆ ದೇವರು ಉಪಯೋಗ ಮಾಡ್ತಾರೆ, ಇನ್ನು ಕೆಲವರನ್ನ ನಿಮಗಿರುವಂಥ ತಲಾಂತಗಳನ್ನ ದೇವರಿಗಾಗಿ ಉಪಯೋಗ ಮಾಡುವ ಹಾಗೆ ದೇವರು ನಿಮ್ಮನ್ನು ನಡೆಸ್ತಾರೆ. ಒಂದು ಕಾರ್ಯ ಮಾಡಬೇಕು, ನಾವು ಸತ್ಯ ಸುವಾರ್ತೆಯನ್ನು ನಂಬಬೇಕು. ಆವಾಗಲೇ ನಾವು ಪ್ರಯೋಜನ ಆಗ್ತೀವಿ.